ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಂತ ಭಾವಿಸ್ತೇನೆ. ನಾನು ಇಲ್ಲಿ ಮೆಹಂದಿ ಪೌಡರ್ ಉಂಟಲ್ಲ, ಹೆನ ಬರ್ತದಲ್ಲ, ಹೆನ ಮೆಹಂದಿ ಪೌಡರ್ ನಾನು ನೈಟೇ ಅದಕ್ಕೆ ಸ್ವಲ್ಪ ಚಹಾ ಹುಡಿ ಹಾಕಿ ನೆನೆಸಿಟ್ಟಿದ್ದೇನೆ. ಇದು ಬಂದು ಮಾರ್ನಿಂಗ್. ಅದು ಸ್ವಲ್ಪ ನೆತ್ತಿಯಲ್ಲಿ ಎದುರುಗಡೆ ವೈಟ್ ಕೂದಲು, ಅಂದರೆ ಹೆರಿಡಿಟಿ ಅಂತ ಹೇಳ್ತಾರೆ, ಬೇಗ ಕೂದಲು ವೈಟ್ ಆಗಿದೆ. ಸೊ ಒಂದೊಂದು 2-3 ಅಲ್ಲಲ್ಲಿ ಉಂಟು. ಸೊ ಅದಕ್ಕೆ ಹೀಗೆ ಮಾಡೋದು. ನಮ್ಮ ಮನೇಲಿ ಗಿಡ ಇತ್ತು, ನನ್ನ ಫ್ರೆಂಡ್ ಮನೆಯಿಂದ ತಗೊಂಬಂದು ಗಿಡ ನೆಟ್ಟಿದ್ದೆ, ಮೆಹಂದಿ ಗಿಡ. ಅದು ಮೊನ್ನೆಲ್ಲ ರೋಡ್ ಸರಿ ಮಾಡಬೇಕಾದ್ರೆ ಎಲ್ಲ ಅದು ತೆಗೆದು ಸತ್ತೋಯ್ತು. ನಾನು ನಟ್ಟಿದ್ದೇನೆ, ಅದು ಇನ್ನೇನೇನು ಚಿಗುರಬೇಕು, ಅದು ಒಳ್ಳೆ ಆಗ್ತೈತಿ ಇನ್ನು. ಹಾಗೆ ಅದನ್ನು ಹಾಕ್ಕೊಂಡು ಅಲ್ಲಲ್ಲಿ ಮೇಲೆ ಮಾತ್ರ ಡ್ಯಾಂಡ್ರಫ್ ಸಹ ಆಗೋದಿಲ್ಲ ಈ ಥರ. ಇದು ಮೆಹಂದಿ ತಲೆಗೆ ಹಾಕ್ಕೊಂಡ್ರೆ ಡ್ಯಾಂಡ್ರಫ್ ಸ್ವಲ್ಪ ಕಮ್ಮಿ ಆಗ್ತದೆ, ಸ್ವಲ್ಪ ಸಿಲ್ಕಿ ಆಗ್ತದೆ. ಮತ್ತೆ ಗುಡಿಸಿ ಒರೆಸಿ ಸ್ನಾನ ಮಾಡುವಾಗ ಒಂದು 10 ನಿಮಿಷ ಇಟ್ಕೊಂಡಿದ್ದೇನೆ ಅಷ್ಟೇ. ಮತ್ತೆ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡೋಕ್ಕೆ ಬಂದೆ. ಅಡುಗೆ ಬಂದಿತ್ತು ಕಡಲೆ ಮತ್ತು ಬೀಟ್ರೋಟ್ ಇತ್ತು ಸ್ವಲ್ಪ, ಅದನ್ನೇ ಬೇಯಿಸಿ ಸಾಂಬಾರು ಮಾಡಿದ್ದೆ. ಮತ್ತು ಒಂದು ಬಟಾಟೆ ಸಹ ಬೇಯಿಸ್ಕೊಂಡಿಟ್ಟಿದ್ದೆ, ಅಂದರೆ ಮಕ್ಕಳಿಗೆ ಟಿಫಿನಿಗೆ ಆಗ್ತದೆ ಅಂತೇಳಿ. ಏನಿಲ್ಲ, ಗೋಧಿ ಹಿಟ್ಟಿಗೆ ಸ್ಟಫ್ ಮಾಡಿ ಬಟಾಟೆಯನ್ನು ಇದು ಆಲೂ ಪರೋಟದ ಹಾಗೆ ಬಟಾಟೆನ ಸ್ನ್ಯಾಶ್ ಮಾಡಿ ಹಾಕಿದ್ದು. ಸ್ವಲ್ಪ ಉಪ್ಪು, ಅರಿಶಿಣ, ಬೇರೆ ಬೇಕಾದರೆ ಬೇರೆ ಹಾಕ್ಕೊಳ್ಬೋದು, ತುಂಬ ಟೇಸ್ಟ್ ಆಗ್ತದೆ. ನಮ್ಮ ಮಗನಿಗೆ ಇಷ್ಟ ಆಗಿತ್ತು ಇದು ಮೊನ್ನೆ ಸೋಮವಾರದ ವಿಡಿಯೋ ಆಯಿತಾ. ತುಂಬ ಸಾಫ್ಟಾಗಿ ಒಳ್ಳೆ ಆಗ್ತದೆ. ಸ್ವಲ್ಪ ಅಜ್ವಾಯಿನ್ ಸಹ ಹಾಕ್ಕೋಬೋದು, ಗ್ಯಾಸ್ಟ್ರಿಕ್ ಎಲ್ಲ. ಬಟಾಟೆ ಹಾಕಲಿಲ್ಲ ನಾನು, ಬಟಾಟೆ ಬೇಯಿಸ್ಕೊಂಡಿದ್ದೆ. ಮಕ್ಕಳಿಗೆ ಶಾಲೆಯಲ್ಲಿ ಊಟ ಇರ್ತದೆ ಮಧ್ಯಾಹ್ನ 10 ಗಂಟೆ. ಟಿಫಿನ್ ಮನೇಲಿ ತಿಳ್ಕೊಂಡು ಹೋಗ್ತಾರೆ ಬೇರೆ. ಟಿಫಿನಿಗೆ ಅಂತೇಳಿ 10 ಗಂಟೆಗೆ ಅಂತೇಳಿ ಮಾಡಿದ್ದೆ. ಮಕ್ಕಳಿಗೆ ಇಷ್ಟ ಆಗ್ತದೆ, ಅವರಿಗೆ ಗೊತ್ತಿಲ್ಲ. ಬೆಳಿಗ್ಗೆ ದೋಸೆ ಇತ್ತು, ನಾನು ಇದೊಂದು ಸ್ವಲ್ಪ, ಅಂದರೆ ದೋಸೆ ಹಿಟ್ಟು ಕಮ್ಮಿ ಇತ್ತು, ಅದಕ್ಕೆ ಮಕ್ಕಳಿಗೆ ಅಂತೇಳಿ ಸ್ವಲ್ಪ ಇದು ಸ್ಟಫ್ ಮಾಡಿ ಮಾಡಿದ್ದೆ. ಒಂದು ಚಪಾತಿ ಮಾತ್ರ ರೌಂಡ್ ಆಕಾರಕ್ಕೆ ಮಾತ್ರ ಬರುವುದಿಲ್ಲ. ಅದೆಷ್ಟು ಟ್ರೈ ಮಾಡಿದರೂ ಅಷ್ಟೇ ಏನಾದರೂ ಒಂದು ಆಗ್ತದೆ. ಅದು ಎಲ್ಲ ದೇಶದ ಮ್ಯಾಪು ನಾನು ಮಾಡೋ ಚಪಾತಿಯಲ್ಲಿ ಸಿಗ್ತದೆ. ನಗಾಡಬೇಡಿ ಫ್ರೆಂಡ್ಸ್, ಆಯಿತಾ. ಈಗ ಟಿಫಿನಿಗೆ ಹಾಕಿದ್ದೆ, ಬಾಟ್ಲಿ ಎಲ್ಲ ತುಂಬಿಸಿದೆ. ನೆಕ್ಸ್ಟ್ ಅವ್ರು ಹೋದರು. ಬೆಳಿಗ್ಗೆ ಮಳೆ ಬರ್ತಿತ್ತು ಜೋರು, ಹಾಗೆ ಇವತ್ತು ಸೋಮವಾರ ಅಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ಕಿರಿದಾದ ಜೋಗ ಜಲಪಾತ.
ಇದು ನಟ್ಟಿರೋದಾ ಅಂತ, ಇದು ಬಿತ್ತಿರೋದು. ಇಲ್ಲಿ ನನಗೆ ತಿಮರೆ ಬೇಕು. ನಮ್ಮ ಮನೆಯಲ್ಲಿ ಗದ್ದೆಯಲ್ಲಿ ಮೊದಲು ತಿಮರೆ ಆಗ್ತಾಯಿತ್ತು, ಬಟ್ ಈಗ ತಿಮರೆ ಆಗೋದಿಲ್ಲ. ಚಟ್ನಿ ಮಾಡೋದ್ರಲ್ಲಿ ಬೇಕಾದಷ್ಟು ಉಂಟು. ಮಕ್ಕಳಿಗೆ ಬೇಗ ಅರ್ಲಿ ಮಾರ್ನಿಂಗ್ ತಿಮರೆ ಕೊಡಬೇಕು. ನನ್ನ ಫ್ರೆಂಡ್ ಹೇಳೋಳು, ಅವಳಿಗೆ ಎಷ್ಟೋ ದಿನ ಕೊಡ್ತಾಯಿದ್ರಂತೆ. ಒಂದಿನ ಹಾವು ಬಂದು ಅಡ್ಡ ಬಂತಂತೆ. ಎಷ್ಟು 30-40 ದಿನ ಕೊಡಬೇಕಂತೆ. ತುಂಬ ಶಾರ್ಪ್ ಆಗ್ತಾರೆ ಅವರು, ಹುಷಾರಾಗ್ತಾರೆ. ಇನ್ನು ತಿಮ್ಮರೆ ಸಂಜೆ ಹೊತ್ತು ಹೇಳೋಕ್ಕಿಲ್ಲ, ಅದನ್ನು ತಿನ್ನೋಕ್ಕಿಲ್ಲ ಅಂತಾರಲ್ಲ ಹಾಗೆ. ಸೊ ನನ್ನ ಮಗನಿಗೆ ಕೊಡುವ ಅಂತ ನಮ್ಮ ಮನೆಯಲ್ಲಿ ಇಲ್ಲ. ಲಾಸ್ಟ್ ಟೈಮ್ ಇಲ್ಲಿಂದನೇ ತಗೊಂಡು ಹೋಗಿದ್ದೇನೆ. ಸುಮಾರು ಅವಳು ಯಾವತ್ತು ಎಷ್ಟೋ ದಿನ ಕೊಟ್ಟಾಗ ಮತ್ತೆ ಅದು ಹೋಗಲಿಕ್ಕೆ ಹಾವು ಬಿಡೋದಿಲ್ಲ ಅಂತೆ ತಿನ್ನೋಕ್ಕೆ. ತಿಮ್ಮರೆ ಅಂತೇಳಿ ನಾನು ಪಜೀರನ ಹಿಡಿತಿದ್ದೇನೆ. ಯಾರಾದರೂ ಎಣಿಸ್ಬೋದು, ದೇವಸ್ಥಾನಕ್ಕೆ ಹೋದವಳು ಎಂತ ಮಾಡೋದಿಲ್ಲ ಗದ್ದಿಲಿ ಅಂತ. ರೈತನ ಮಿತ್ರ ನೋಡಿ, ಎರೆಹುಳು. ನೆಕ್ಸ್ಟ್ ವಾರ ಎಷ್ಟು ತಗೊಂಡೆ ಸಾಕು ಅಂತ. ಮಳೆ ಬರ್ತದೆ, ಮಳೆ ಬರೋದ್ರೊಳಗೆ ಕಳ್ಚ್ಕೊಳ್ಬೇಕೀಗ ನಾನು. ದೇವಸ್ಥಾನದ ಸಾಂಗ್ ಆಗ್ತಾ ಉಂಟು ದೇವಸ್ಥಾನ. ಒಂಚೂರು ತೊಳೆಯುವ. ಬಂದೇ ಬಿಡ್ತಲ್ಲ ಮಳೆ. ನಮಸ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದೆ. ಸಾಂಗ್ ಕೇಳ್ತಾ ಇರ್ತದೆ ಅಂತ ಅನಿಸ್ತದೆ ಅಂದ್ಕೊಳ್ತೇನೆ ನಿಮಗೆ ಸಹ. ಸೊ ಬೆಳಿಗ್ಗೆ ಮಳೆ, ನಿನ್ನೆ ನೈಟಿಂದ ಜೋರು ಮಳೆ ಶುರುವಾಗಿದೆ. ಬೆಳಿಗ್ಗೆ ಸಹ ಮಳೆ ಇತ್ತು, ಶಾಲೆಗೆ ಹೋಗುವಾಗ ಪಾಪ ಮಳೆ. ಹಾಯ್, ಎಲ್ಲರೂ ಹೇಗಿದ್ದೀರಿ? ಕೊಡೆ ಹಿಡ್ಕೊಳಾಗಲ್ಲ. ಓಕೆ ಹಾಯ್, ವಿಡಿಯೋ ನೋಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್. ಬಾಯ್ ಬಾಯ್, ಸಪೋರ್ಟ್. ಮಳೆ ಬರ್ತದೆ, ನಾನು ಫೋನ್ ಹೋಗ್ತದೆ ಮತ್ತೆ. ಬಾಯ್ ಬಾಯ್. ಮೊನ್ನೆ ಹೇಳಿದ್ದೆಲ್ಲ ಒಂದು ವಿಡಿಯೋ ಹಾಕಿದ್ದೆ, ಇಷ್ಟು 20-25 ಸಾವಿರ ತನಕ ವೇಸ್ಟ್ ಆಯಿತು ಅಂತ. ಯಾಕೆಂದರೆ ಲಾಸ್ಟ್ಗೆ ಅದು ತೋಡು ಮಾಡಿದರು, ಹಿಂದುಗಡೆ ಎಲ್ಲ ಸರಿ ಮಾಡಿ. ಅದು ಸ್ವಲ್ಪ ಉಜ್ಜ ಎಲ್ಲ ಬರ್ತಾಯಿತ್ತು ಮನೆ ಎದುರಿಗೆ. ಸೊ ಅದಕ್ಕೆ ಎಲ್ಲ ಬಿಡಿಸಿ, ಅಲ್ಲಿ ಕೊಡಪಟ್ಟೆ ಎಲ್ಲ ಇತ್ತು, ಅದೆಲ್ಲ ತೆಗೆದು ಎಲ್ಲ ನೀರು ಹೋಗುವಾಗ ಮಾಡಿದ್ರು. ಆ ಪುಣ್ಯಾತ್ಮ ಅಂತ ಮಾಡಿದ್ದು ಗೊತ್ತಾ, ಅದು ನೀರು ಮಣ್ಣು ಹೋಗ್ತದಲ್ಲ, ನೀರು ಹೋಗೋದಾದ್ರೆ ಮಣ್ಣು ಹೋಗ್ತದಲ್ಲ, ಆ ಮಣ್ಣನ್ನು ತೆಗೆದು ಬೇರೆ ಕಡೆ ಹಾಕ್ತಾರೆ. ಮೇಲ್ಗಡೆ ಹಾಕಿದ್ರು, ಅದೆಲ್ಲ ಜಾರಿ ಈಗ ನೀರೆಲ್ಲ ಅದಕ್ಕೆ ತೋಡಿಗೆ ಬಿದ್ದಿದೆ. ಸೊ ನೀರು ನಿಲ್ತಾ ಉಂಟು, ಹೋಗ್ತಾ ಇಲ್ಲ. ಅಷ್ಟು ದುಡ್ಡು ಸಹ ವೇಸ್ಟು, ಎಲ್ಲ ವೇಸ್ಟು. ಮತ್ತು ಈಗ ಪುನಃ ಅದು JCB ಅವರನ್ನು ಕರೆದು ಎದುರುಗಡೆ ಸ್ವಲ್ಪ ಲೆವೆಲ್ ಲೆವೆಲ್ ಮಾಡಿ ಅಲ್ಲಿ ಗಿಡ ತೋಟ ಎಲ್ಲ ನಡುವಂಥದ್ದು, ಕಂಗಿದ್ದ ಇಲ್ಲ ಒಂದು 5-6 ಮಲ್ಲಿಗೆ ಗಿಡ ಅಂತ ನಡುವ ಅಂತೇಳಿ ಮತ್ತೆ ಪುನಃ ಕರೆಸಿದ್ದು. ಇದು ಬಂದು ಮಕ್ಕಳು ಶಾಲೆಯಿಂದ ಬಂದರು. ಯಾಕಿಷ್ಟು ಲೇಟ್? ಸಂಜೆ ಆಯಿತಾ? ಇವತ್ತು ನಿನ್ನೆ ಕೆಲಸ ಮಾಡಿದ್ರು, ಇವತ್ತು ಸ್ವಲ್ಪ ಮಾಡಿ ಹೋದರು.
ನಾಳೆ ಎಕ್ಸಾಮ್ ಮಕ್ಕಳಿಗೆ, 2 ದಿನ ಎಕ್ಸಾಮ್ ಉಂಟು. ಹಾಗೆ ನಾನು ಮೀಶೋ ಅಲ್ಲಿ ವರಾಹಿ ದೇವರದ್ದು ಫೋಟೋ ತಂದಿದ್ದೆ. ದೇವ್ರ ಕೋಣೆಯಲ್ಲಿ ಇಡೋದಿಲ್ಲ ಆಯಿತಾ, ಇದನ್ನು ಹೊರಗಡೆ ಇಡ್ತಾರೆ, ದಕ್ಷಿಣ ದಿಕ್ಕಲ್ಲಿ ಇಡ್ತಾರೆ.